ಪೇಪರ್ ಆರ್ಟಿಕಲ್ಗಳನ್ನು ತೋರಿಸಿದ್ವಿ ನಿಮಗೆ, ಶ್ವಾನಪ್ರೇಮಿ ದಂಪತಿ ಅಂತ. ಅದರಲ್ಲಿ ಮಕ್ಕಳಿಲ್ಲದ ಇವರಿಗೆ ನಾಯಿಗಳೇ ಮಕ್ಕಳು ಅಂತಿತ್ತು. ಮತ್ತು ಅನನ್ಯ ಭಟ್ ಮಗಳು ಎಲ್ಲಿಂದ ಬಂದಳು? ಸಹಜವಾಗಲ್ವಾ ಪ್ರಶ್ನೆ ಬಂದದ್ದು. ಅನನ್ಯ ಭಟ್ ಅನ್ನುವ ಮಗಳಿದ್ದರೆ ಮಕ್ಕಳಿಲ್ಲದ ದಂಪತಿಗೆ ನಾಯಿಗಳೇ ಮಕ್ಕಳು ಅಂತ ಆರ್ಟಿಕಲ್ ಬರೆಯೋದಕ್ಕೆ ಅವ್ರಿಗೆ ನಾಯಿ ಕಚ್ಚಿತ್ತ? ಬರೆದಿದ್ದಾರೆ ಎರಡೆರಡು ಪೇಪರ್ಗಳಲ್ಲಿ. ಸುಧಾವಾರ ಪತ್ರಿಕೆಯಲ್ಲಿ ಇನ್ನೊಂದು ಕಮಲ ಮಾರ್ಗ ಅಂತನೋ, ಇದರಲ್ಲಿ ಎರಡೆರಡರಲ್ಲಿ ಬರೆದಿದ್ದಾರೆ. ಈ ರೀತಿ ದಾಖಲೆಗಳ ಬರ್ತಾ ಹೋದಾಗ ಸುಜಾತಾ ಭಟ್ ಅವರ ಮೇಲೆ ಒಂದು ಒತ್ತಡ ಕ್ರಿಯೇಟ್ ಆಯಿತು. ಅವರು ವಕೀಲರಿದ್ದಾರೆ, ಒಬ್ಬರು ಮಂಜುನಾಥ್ ಅಂತ. ಒಂದು ಸಲ ಅವರ ಭೇಟಿಯ ಅವಕಾಶ ನನಗೂ ಸಿಗಬೇಕಾಗಿದೆ. ಇಲ್ಲಿದ್ದಾರೆ ನೋಡಿ, ಎನ್ ಮಂಜುನಾಥ್, ಸುಜಾತಾ ಭಟ್ ಪರ ವಕೀಲರು. ಸುಜಾತಾ ಭಟ್ ಅನ್ನುವ ಈ ವೃದ್ಧೆಯ ಫೋಟೋ ತೋರಿಸ್ತಾರೆ, ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಬರಲಿ, ಇದೆ ಬಂತಲ್ಲ ಫೋಟೋ. ನಮಗೆ ನೋಡ್ರಿ ಚಾಲೆಂಜ್ ಮಾಡಿದ್ರಿ ಸುಜಾತಾ ಭಟ್ ಅವರಿಗೆ, ಫೋಟೋ ತೋರಿಸು ಅಂತ ತೋರಿಸಿದ್ದಾರೆ, ಈಗೇನಂತೀರಿ ಅಂತ. ಒಂದು ಏನಾದರೂ ಸವಾಲು ಬಂದಾಗ ಖುಷಿ ಆಗುತ್ತೆ. ಹುಡುಕೊಂಡು ಹೋಗ್ಬೇಕಿದ್ದಾರೆ ಹಿನ್ನೆಲೆ, ಹುಡುಕೊಂಡು ಹೋದ್ವಿ. ಉತ್ತರ ಸಿಗೋದಕ್ಕೇನು ಬಹಳ ಹೊತ್ತು ಬೇಕಾಗಲಿಲ್ಲ. 1998 2003 ಮಧ್ಯದಲ್ಲಿ ಶಿವಮೊಗ್ಗದ ರಿಪ್ಪನ್ಪೇಟೆಯ ಯಾವ ಮನೆಯಲ್ಲಿ ಯಾರ ಜೊತೆ ಸುಜಾತಾ ಭಟ್ ಅವರು ಇದ್ದರೂ ಅವ್ರ ಮನೇಲಿ ಎಷ್ಟು ನಾಯಿ ಇತ್ತು ಅಂತ ಹೇಳೋರು ನಮಗೆ ಸಿಗ್ತಾರೆ. ಅಂದರೆ ಈ ಫೋಟೋ ರಹಸ್ಯ ಬಯಲಾಗೋದಿಲ್ವೇ? 2005 VRS ತಗೊಂಡು ಕಲ್ಕತ್ತಾದಿಂದ ನಾನು ಬೆಂಗಳೂರಿಗೆ ಬಂದು ರಂಗಪ್ರಸಾದ ಎನ್ನುವವರ ಜೊತೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಇದ್ದೆ ಅಂತ ಒಂದು ಯೂಟ್ಯೂಬ್ ಚಾನಲ್ಗೆ ಸುಜಾತಾ ಭಟ್ ಅವ್ರದ್ದು ಸ್ಟೇಟ್ಮೆಂಟ್ ಇದೆ. 2005 ಈ ಹೆಣ್ಣು ಮಗಳು ಬೆಂಗಳೂರಿಗೆ ಬಂದದ್ದು ಹೌದು, ಕಲ್ಕತ್ತಾದಿಂದ ಅಲ್ಲ, ರಿಪ್ಪನ್ಪೇಟೆಯಿಂದ. ರಂಗಪ್ರಸಾದ್ ಅವರ ಜೊತೆಗೆ ಲಿವಿಂಗ್ ಇನ್ ರಿಲೇಷನ್ಶಿಪ್, ಅದು ಸತ್ಯನೇ.